ಸೆಂಟರ್ನಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಒಂದು ನೀಟ್ ಹಗರಣವನ್ನು ಖಂಡಿಸಿ NTA ರದ್ದು ಮಾಡಬೇಕಂತೇಳಿ, ಅದ್ರ ಜೊತೆಗೇನೆ ಇವತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕಂತೇಳಿ ಏನು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆಮೇಲೆ 20 ದಿನಗಳಿಂದ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಂಡಿದ್ರು. ನಿನ್ನೆ ದಿನ ಇವತ್ತು ಅಲ್ಲಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಒಂದು ಶಾಂತ ರೀತಿಯಾಗಿ ನಡೀತಕ್ಕಂಥ ಹೋರಾಟವನ್ನ ಏಕಾಏಕಿಯಾಗಿ ಒಂದು ವೇದಿಕೆ ಮೇಲೆ ಸಿವಿಲ್ ಡ್ರೆಸ್ ಮೇಲೆ ಪೊಲೀಸರನ್ನ ಛೂ ಬಿಟ್ಟು ಇವತ್ತು ಸೋನಮ್ ವಾಂಗ್ಚುಕ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇವತ್ತು ಆಸ್ಪತ್ರೆಗೆ ದಾಖಲು ಮಾಡ್ತೀವಿ ಅಂತಕ್ಕಂಥ ಒಂದು ಕುಂಟು ನೆಪ ಹೇಳಿ ಇವತ್ತು ಹೋರಾಟಗಳನ್ನು ಹತ್ತಿಕ್ಕತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೇನೆ ಏನು ಇವತ್ತು ವಿದ್ಯಾರ್ಥಿಗಳ ಮೇಲೆ ಹಸಿರುವಾಯು ದಾಳಿಯನ್ನು ಮಾಡಿದ್ದಾರೆ, ಟೈರ್ ಬಾಂಬ್ಗಳ ದಾಳಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತೇನು ಲಾಠಿ ಚಾರ್ಜ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಕೇಂದ್ರದ ಒಂದು ಶಿಕ್ಷಣ ವಿರೋಧಿ ನೀತಿಯಿಂದಾಗಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಗಾಯಗಳಿಗೆ ಒಳಗಾಗಿದ್ದಾರೆ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇದೇ ಒಂದು ನೀಟ್ ಹಗರಣದಿಂದಾಗಿ ಸುಮಾರು 21 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಲ್ಲ, ಇದು ನಮ್ಮ ಭಾರತದ ಒಂದು ಕೇಂದ್ರ ಸರ್ಕಾರದ ಒಂದು ಎಜುಕೇಷನ್ ಸಿಸ್ಟಮ್ ಏನಿದೆ, ಈ ಒಂದು ಸಿಸ್ಟಮ್ ಇವತ್ತು ವಿದ್ಯಾರ್ಥಿಗಳನ್ನ ಬಲಿ ಪಡೆದಿದೆ. ಈ ಎಲ್ಲ ಒಂದು ಬಲಿ ಪಡೆದಿರ್ತಕ್ಕಂಥ ಹೊಣೆಗಾರಿಕೆಯನ್ನು ಕೇಂದ್ರ ಶಿಕ್ಷಣ ಸಚಿವರು ತಮ್ಮ ಮೇಲೆ ಹೊತ್ಕೊಂಡು ಈ ಕೂಡಲೇ ರಾಜೀನಾಮೆ ನೀಡಬೇಕಂತೇಳಿ ಈ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಒತ್ತಾಯಿಸುತ್ತದೆ. ಬಂಧುಗಳೇ, NTA ಎಕ್ಸಾಮ್ ನಮಗೆ ಬೇಡವೇ ಬೇಡ, ನಮಗೆ ಎಕ್ಸಾಮ್ ನಡೆಸೋದಾದ್ರೆ ಸರ್ಕಾರನೇ ನಡೆಸಲಿ. ನಮಗೆ ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳ ಮಧ್ಯೆ ಬಂದು ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸಬೇಕು. ಶಿಕ್ಷಣ ಸಚಿವರು ನಮಗೆ ಬೇಡವೇ ಬೇಡ, ನಮಗೆ ಅವ್ರು ರಾಜೀನಾಮೆ ಕೊಡಬೇಕು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, SFIನ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ, ಪ್ರತಿಭಟನೆ ಉದ್ದೇಶ ಏನಂತಂದ್ರೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಅದರ ಸಮಸ್ಯೆಗಳನ್ನು ಪ್ರತಿ ವರ್ಷ ಎದುರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರತಿ ವರ್ಷ ನೀಟ್ ಹಗರಣ ಆಗೋದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದನ್ನು ಹಲವಾರು ಇವುಗಳನ್ನು ಕಂಡಿದ್ದೀವಿ, ನಾವು ಘಟನೆಗಳನ್ನು ಕಂಡಿದ್ದೀವಿ. ಈಗ ಸುಮಾರು 22 ದಿನದಿಂದ ಏನು ನಮ್ಮ ಮಾನ್ಯ ಸೋನಮ್ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ರು. ಪ್ರಮುಖವಾಗಿ ಉಪವಾಸ ಸತ್ಯಾಗ್ರಹವನ್ನು ಭಾಳ ಶಾಂತತೆಯಿಂದ, ಭಾಳ ಅಚ್ಚುಕಟ್ಟಾಗಿ ಶಾಂತತೆ ರೀತಿಯಿಂದ ಪ್ರತಿಭಟನೆಯನ್ನು ಆರಂಭಿಸಿದ್ರು. ಈ ಮಾನ್ಯ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರು ಪೊಲೀಸರನ್ನು ವಿದ್ಯಾರ್ಥಿಗಳ ಮೇಲೆ, ನಮ್ಮ ಸೋನು ಅವರ ಮೇಲೆ ಛೂ ಬಿಟ್ಟು ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಅವರನ್ನು ನಾಯಿ ರೀತಿಯಲ್ಲಿ ತಗೊಂಡೋಗಿದ್ದಾರೆ. ಈ ಖಂಡನೆ ಸರಿಯಲ್ಲ. ಮತ್ತು ನೀಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮನನೊಂದು 22 ಲಕ್ಷ ವಿದ್ಯಾರ್ಥಿಗಳು ಮರುಪರೀಕ್ಷೆಯನ್ನು ಬರೆದಿದ್ರು. ಅದ್ರ ಜೊತೆಗೆ 20 ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಆತ್ಮಹತ್ಯೆ ಮಾಡ್ಕೊಂಡಂತೇಳಿ ಇಡೀ ಸರ್ಕಾರ ಮಾತಾಡಿಕೊಂಡ್ರು ಸಹ ಅದು ಆತ್ಮಹತ್ಯೆ ಅಲ್ಲ. ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರ್ತಕ್ಕಂಥ ವಿಷಯ, ಇದು ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ನಾವೆಲ್ಲರೂ ವಿಷಯವಾಗಿದೆ. ಬಹುಮುಖ್ಯವಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಕೋಟಿಯಿಂದ 5 ಕೋಟಿ ಪರಿಹಾರ ಧನ ನೀಡಬೇಕಂತೇಳಿ ಈ ಮೂಲಕ ನಾವು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ತಾಲೂಕು ಸಮಿತಿ ಒತ್ತಾಯಿಸುತ್ತದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಜನಪರ ಸುದ್ದಿ ಮಾಡುವ ಚಾನಲ್ ಟಿ ಪಬ್ಲಿಕ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮದೇನಾದ್ರೂ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮ ರಿಪೋರ್ಟರ್ನ ಸಂಪರ್ಕಿಸಿ ನಿಮ್ಮ ಸುದ್ದಿನ ಹಂಚಿಕೊಳ್ಳಿ. ನಮಸ್ಕಾರ.